ದುಷ್ಕರ್ಮಿಗಳಿಂದ ಹಲ್ಲೆಗೆ ಒಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕೋಲಿ ಸಮುದಾಯದ ಬಡ ಯುವಕನ ಚಿಕಿತ್ಸೆಗೆ ಸಹಕಾರ ಮಾಡುವಂತೆ ಕೋಲಿ ಸಮಾಜದ ಮುಖಂಡ ಅವಣ್ಣ ಮ್ಯಾಕೆರೆ ಅವರು ಒತ್ತಾಯಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 31ರಂದು ಯುವಕ ಸಿದ್ದು ಜಮಾದಾರ್ ತಡರಾತ್ರಿ ಕೆಲಸ ಮುಗಿಸಿಕೊಂಡು ಮನೆಗೆ ತೆರಳುವಾಗ ದುಷ್ಕರ್ಮಿಗಳು ಅಡ್ಡಗಟ್ಟಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದು, ಸಿದ್ದು ಜಮಾದಾರ್ನನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆದರೆ ಸಿದ್ದು ಬಡ ಕುಟುಂಬದ ಯುವಕನಾಗಿದ್ದು ಅವರ ಕುಟುಂಬಕ್ಕೆ ಆಸ್ಪತ್ರೆಗೆ ಹಣ ಭರಿಸುವ ಶಕ್ತಿ ಇಲ್ಲದಂತಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಅಥವಾ ಸರ್ಕಾರ ಈ ಕುರಿತು ಗಮನಹರಿಸಿ ಬಡ ಯುವಕ ಚಿಕಿತ್ಸೆಗೆ ಧನ ಸಹಾಯ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಸಿದ್ದು ಜಮಾದಾರ್ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳನ್ನು ಕೇವಲ 48 ಗಂಟೆಯಲ್ಲಿ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದು ಪೊಲೀಸರ ಕಾರ್ಯ ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. ಡಿಸೆಂಬರ್ 31 ರಾತ್ರಿ 12 ಗಂಟೆಗೆ ಏನು ಲಲಿತ್ ಗಾರ್ಡನ್ ಮ್ಯಾನೇಜರ್ ಆದಂತ ಸಿದ್ದು ಭೀಮಾಶಂಕರ್ ಜಮಾದಾರ್ ಎನ್ನುವಂತ ಒಬ್ಬ ಯುವಕ ರಸ್ತೆಯಲ್ಲಿ ಬರುವಂತ ಸಂದರ್ಭದಲ್ಲಿ ಕೆಲವು ದುಷ್ಕರ್ಮಿಗಳು ಅವರ ಒಂದು ಬೈಕಿಗೆ ಅಡ್ಡಗಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿ ತಲೆ ಮೇಲೆ ಕಲ್ಲು ಹಾಕಿ ಆ ಗಾಡಿ ಜಖಮ್ ಮಾಡಿ ಇವತ್ತಿನ ದಿವಸ ಅವನು ಒಂದು ಸಾವು ಬದುಕಿನೊಂದಿಗೆ ಹೋರಾಟ ಮಾಡ್ತಿರುವಂತಹ ಸಂದರ್ಭದಲ್ಲಿ ಏನು ಆ ಒಂದು ಘಟನೆ ಮಾಡಿದಂಥ ದುಷ್ಕರ್ಮಿಗಳಾದಂಥ ರಾಜು ರಂಗಟಿಯವರ ಮಗನಾದಂಥ ಶರಣು ಮತ್ತು ನವೀನ್ ಶರಣಬಸಪ್ಪ ಬೆಳ್ಳೂರ್, ರಾಹುಲ್ ಮತ್ತು ಪ್ರಜ್ವಲ್ ಇನ್ನಿತರ ಎಲ್ಲರೂ ಸೇರಿಕೊಂಡು ಆ ಘಟನೆಯನ್ನು ಮಾಡಿದರು. ಆ ಘಟನೆಗೆ ಸಂಬಂಧಪಟ್ಟಂತೆ ನಾವು ಸಮನ್ವಯ ಸಮಿತಿ ವತಿಯಿಂದ ಕೂಡಲೇ ಈ ಆರೋಪಿಗಳನ್ನು ಬಂಧಿಸಿ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಎನ್ನುವಂಥ ಬೇಡಿಕೆಯನ್ನಿಟ್ಟು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇದನ್ನು ಗಂಭೀರವಾಗಿ ಪರಿಗಣಿಸಿದಂಥ ಮಾನ್ಯ ಪೊಲೀಸ್ ಆಯುಕ್ತರು ಆ ಒಂದು ಈಗಾಗಲೇ ನಾ ಹೇಳ್ದಂಗ ಏನು ಶರಣು, ರಾಜು ಲಂಗಟಿ ಮತ್ತು ನವೀನ್ ಶರಣಬಸಪ್ಪ ಬೆಣ್ಣೂರ್, ಪ್ರಜ್ವಲ್ ಮತ್ತು ರಾಹುಲ್ ಅನ್ನುವರನ್ನು ಏನು 48 ಗಂಟೆ ಒಳಗೆ ಬಂಧಿಸಿ ಅವರಿಗೆ ಜೈಲಿಗೆ ಕಳಿಸಿರೋದ್ರಿಂದ ಇವತ್ತಿನ ದಿವಸ ನಮ್ಮ ನಗರ ಪೊಲೀಸ್ ಆಯುಕ್ತರಾದಂಥ ಸನ್ಮಾನ್ಯ ಶ್ರೀ ಶರಣಪ್ಪ ಡಗೆ ಮತ್ತು ಅವರ ಸಿಬ್ಬಂದಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಈ ರೀತಿಯಾದಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ ಇಂಥ ಒಂದು ರೌಡಿಗಳನ್ನು ದುಷ್ಕರ್ಮಿಗಳನ್ನು ಮಟ್ಟ ಹಾಕಿದಲ್ಲಿ ಮುಂದೆ ಇಂಥ ಘಟನೆಗಳು ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ಇವತ್ತಿನ ದಿವಸ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಈ ಮುಂಚೆನೂ ಕೂಡ ಈ ಒಂದು ದುಷ್ಕರ್ಮಿಗಳ ತಂಡ ಸುಮಾರು 5-6 ಇಂಥ ಕ್ರೈಮ್ಗಳು ಮಾಡಿ ಮುಚ್ಚಿ ಹಾಕಿದ್ರು. ಆದರೆ ಇವರು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಂದು ಘಾತಕ ಶಕ್ತಿಗಳಾಗಿ ಬೆಳೀತಾರೆ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಮೊನ್ನೆ ಒಂದು ಪೊಲೀಸ್ ಇಲಾಖೆಯ ಮೇಲೆ ಏನು ಪೊಲೀಸ್ ಇಲಾಖೆಯಲ್ಲಿ ನೀಡುತ್ತಿರುವಂಥ ಹಲವಾರು ಇಂಥ ಕ್ರೈಮ್ಸ್ಗಳ ಬಗ್ಗೆ ನಾವು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟು ಇವರಿಗೆ ಕೂಡಲೇ ಬಂಧಿಸಬೇಕೆನ್ನುವಂಥ ಒತ್ತಾಯವನ್ನು ಮಾಡಿದ್ದೀವಿ. ಅದಕ್ಕೆ ಸ್ಪಂದಿಸಿದಂಥ ಮೊನ್ನೆ ಪೊಲೀಸ್ ಆಯುಕ್ತರಿಗೂ ಮತ್ತು ನಮ್ಮ ಆ ಒಂದು ಅರೆಸ್ಟ್ ಮಾಡಿದಂಥ ಎಲ್ಲ ಒಂದು ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ಧನ್ಯವಾದಗಳು ಅರ್ಪಿಸುತ್ತೇವೆ. ಇವತ್ತಿನ ದಿವಸ ನಾವು ಮಾತ್ರ ಬಂದು ಯುನೈಟೆಡ್ ಹಾಸ್ಪಿಟಲ್ನಲ್ಲಿ ಇರುವಂಥ ಸಿದ್ದು ಅವರಿಗೆ ಆರೋಗ್ಯ ವಿಚಾರಣೆ ಮಾಡಿದ್ದೀವಿ. ಅವ್ರು ಇನ್ನೂ ಅಷ್ಟೊಂದು ಕ್ಯೂರ್ ಆಗಿಲ್ಲ, ಇನ್ನೂ ಮಾತಾಡಲ್ಲ ಅವರು. ಆದ್ದರಿಂದ ಅವ್ರ ಆರೋಗ್ಯನೂ ಕೂಡ ಬೇಗ ಗುಣಮುಖ ಆಗಬೇಕು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಅವ ಬಡಗ ಹುಡುಗನ ಹೋಟೆಲ್ದಾಗ ಕೆಲಸ ಮಾಡೋಂತಾನು ದಿನ 40-50 ಸಾವಿರ ರೂಪಾಯಿ ಅಲ್ಲಿ ಖರ್ಚು ಮಾಡೋದಾಗಲ್ಲ. ಇವರೆಲ್ಲ ಖರ್ಚು ವೆಚ್ಚನೂ ಕೂಡ ಸರ್ಕಾರ ಭರಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಆಗ್ಲಾರ್ದಂಗೆ ನೋಡ್ಕೋಬೇಕೆನ್ನುವಂಥ ಮನವಿಯನ್ನು ತಮ್ಮ ಮುಖಾಂತರ ಮಾಡ್ಕೊತಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.